ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ, ಜಾತಕದಲ್ಲಿ ಶುಕ್ರ ಏನಾದರೂ ನೀಚ ಸ್ಥಾನದಲ್ಲಿದ್ದು, ಅದೇ ಶುಕ್ರ ಅಸ್ತಂಗತನಾಗಿದ್ದು, ಅಥವಾ ಶುಕ್ರ ವಕ್ರನಾಗಿದ್ದು, ಶುಕ್ರ ರಾಹು ಕೇತುಗಳ ಸಂಯೋಗವಿದ್ದಾಗ ಖಂಡಿತವಾಗಿ ದಾಂಪತ್ಯದಲ್ಲಿ ಆಗಿರಬಹುದು, ಮದುವೆ ವಿಚಾರದಲ್ಲಿ ಆಗಿರ್ಬೋದು, ತನ್ನ ಬ್ಯೂಟಿ ಕಾನ್ಷಿಯಸ್ಸಲ್ಲಾಗಿರಬಹುದು, ಇವೆಲ್ಲ ನಿರಾಸಾದಾಯಕವಾಗಿರ್ತಕ್ಕಂಥ ಒಂದು ಪ್ರವೃತ್ತಿ ಬೆಳೆದ್ಬಿಡುತ್ತೆ. ಆಸಕ್ತಿ ಕಡಿಮೆ. ಶುಕ್ರ ವೀರ್ಯಕಾರಕ. ಅತಿ ಅಂದರೆ ಏನು, ತುಂಬ ಬಯಕೆ ಅನ್ನೋದಕ್ಕಿಂತ ಹೆಬ್ಬಯಕೆ ಜಾಸ್ತಿ ಇರ್ತದೆ. ಒಬ್ಬೊಬ್ಬರಿಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬೆಳೆದುಬಿಡುತ್ತೆ. ಕೆಲವೊಂದು ವಿಚಾರಕ್ಕೆ ಬಂದಾಗ ಮುಂದುವರೆದು ಹೇಳಬೇಕು ಅಂದರೆ, ಗಂಡ ಹೆಂಡತಿಯ ಕಾಂಟ್ಯಾಕ್ಟ್ ಅಂದರೆ ಫಿಸಿಕಲ್ ಕಾಂಟ್ಯಾಕ್ಟಲ್ಲಿ ನಿರಾಸಾದಾಯಕವಾಗಿರ್ತ ಪ್ರವೃತ್ತಿ ಬಂದ್ಬಿಡುತ್ತೆ. ಶುಕ್ರನ ಮಹತ್ವದೇ ಅಂಥದ್ದು. ಈ ಥರದ ಶುಕ್ರ ಜಾತಕದಲ್ಲಿ ಸಮಸ್ಯೆ ಇದೆ ಎಂದಾಗ, ಈ ಥರದ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ ಎಂದಾಗ, ಅಟ್ಲೀಸ್ಟ್ ಸ್ವಲ್ಪ ತುಪ್ಪವನ್ನು ಜಾಸ್ತಿ ಯೂಸ್ ಮಾಡಿ. ತುಪ್ಪ ತಿಂತಕ್ಕಂಥದ್ದನ್ನು, ಒಳ್ಳೆ ಸುಗಂಧ ದ್ರವ್ಯ, ಯಾವಾಗಲೂ ಫೇಸ್ ಗ್ಲೋ ಆಗಿ ಇಟ್ಕೊಳ್ಳಿ. ಸ್ತ್ರೀ ಯಾರು ಪುರುಷ ಯಾರಾದರೂ ಆಗಿರ್ಬೋದು, ಸೊ ಫೇಸ್ ಗ್ಲೋ ಇಟ್ಕೊಳ್ಳಿ. ಯಾವಾಗಲೂ ನಗುಮುಖ ಇರಬೇಕು. ಖಂಡಿತ ಗಂಟಕೊಂಡಿರಬೇಡಿ. ಶುಕ್ರ ಯಾವಾಗಲೂ 2ರ ಸ್ಥಾನ ಆಡಳಿತ, ಮುಖಸ್ಥಾನ ಆಡಳಿತ ಮಾಡೋದ್ರಿಂದ ಸ್ಮೈಲಿ ಫೇಸ್, ಯಾವಾಗಲೂ ಹಿಂಗಿರೋದು ಒಂಥರ ರೀತಿಯಾಗೆಲ್ಲ ಆಟಿಟ್ಯೂಡ್ ತೋರಿಸ್ತೆ ನೋಡಿ, ಅದು ಶುಕ್ರನ ಡಿಆಕ್ಟಿವೇಟ್ ಮಾಡುತ್ತೆ. ಜಸ್ಟ್ ಎ ಸಿಂಪಲ್ ಮೆಥಡ್. ನಿಜವಾಗ್ಲೂ ಜ್ಯೋತಿಷ್ಯ ಅಬಂಡೆಂಟಾಗಿ ನಮಗೆ ಜ್ಞಾನವನ್ನು ಕೊಡುತ್ತೆ. ತಿಳಿದು ಮಾಡಿದ್ರೆ ಅದರ ಶಕ್ತಿ ಪ್ರಬಲವಾಗುತ್ತೆ. ಅದೇ ಜ್ಯೋತಿಷ್ಯದ ತತ್ವ. ಯಾವಾಗಲೂ ಸ್ಮೈಲಿ ಫೇಸ್. ಸ್ತ್ರೀಯರಾಗಿದ್ದಲ್ಲಿ ಯಾವಾಗಲೂ ಗೋ ಆಗಿ ಒಳ್ಳೊಳ್ಳೆ ಸುಗಂಧ ದ್ರವ್ಯ, ಒಳ್ಳೆ ಸೆಂಟ್ ಹಾಕ್ಕೊಳ್ಳಿ, ಒಳ್ಳೆ ಫ್ಲವರ್ನ ಹೂವು ಮುಟ್ಕೊಳ್ಳಿ. ನಿಜವಾಗ್ಲೂ ಒಂದು ಬ್ಯೂಟಿಫುಲ್ಲಾಗಿ ಶುಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಪೀತವರ್ಣ, ಒಳ್ಳೆ ಬಟ್ಟೆ, ಒಳ್ಳೊಳ್ಳೆ ಶುಭ್ರವಾಗಿರ್ತಕ್ಕಂಥದ್ದನ್ನು ಹಾಕೋದ್ರಿಂದ ಶುಕ್ರ ಆ್ಯಕ್ಟಿವೇಟ್ ಆಗ್ತಾ ಬರ್ತದೆ. ವಜ್ರಧಾರಣೆ ಅಥವಾ ಧಾರಣೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಜರ್ಕಾನ್, ಅಮೇರಿಕನ್ ಡೈಮಂಡ್ ಈ ಥರದನ್ನು ಧಾರಣೆ ಮಾಡ್ಕೋಬೋದು. ಖಂಡಿತ ಬ್ಯೂಟಿಫುಲ್ ಆಗ್ತದೆ. ಸೊ ಇದು ಶುಕ್ರನ ತತ್ವ ಆ್ಯಡ್ ಮಾಡ್ಕೊಳ್ಳಿ. ಯಾರಾದರೂ ನಿಮಗೆ ಈ ಥರದ ವಿಚಾರಗಳಲ್ಲಿ ಡಿಲೇ ಇದೆ, ಜ್ಯೋತಿಷ್ಯ ಜ್ಞಾನ ಇದ್ದು ನನಗೆ ಈ ಥರದ ಸಮಸ್ಯೆಗಳಿದೆ ಅಂತಕ್ಕಂಥವ್ರು ಈ ಸರಳವಾಗಿರ್ತಕ್ಕಂಥ ಸಿಂಪಲ್ ರೆಮಿಡೀಸ್, ಅತಿಯಾದಂಥ ಸರಿಯಾಗಿ ಮ್ಯಾಕ್ಸಿಮಮ್ ಅದರ ಬಗ್ಗೆ ತಿಳ್ಕೋಬೇಕು ಅಂದರೆ ಖಂಡಿತ ನಮ್ಮ ಆಫೀಸ್ಗೆ ಕರೆ ಮಾಡಿ, ಡಯಲ್ ಮಾಡಿ, ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಸೊ ಜಾತಕದ ಪ್ರಕಾರ ಈ ದಿನ 12 ರಾಶಿಗಳಿಗೆ ಹೇಗೆ ಫಲ ಇರ್ತದೆ ತಿಳ್ಕೊಳ್ಳೋಣ. ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪ್ರತಿದಿನ ನಾನು ತಿಳಿಸ್ತಾ ಬಂದಿದ್ದೇನೆ. ಭಾಳ ವಿಶೇಷವಾಗಿರ್ತಕ್ಕಂಥ ನೋಡಿ, ರಾತ್ರಿ ಸರ್ವೇ ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ, ಸ್ತ್ರೀಯರು ರಾತ್ರಿ ಊಟೋಪಚಾರ ಮಾಡಬೇಕಾದ್ರೆ ಕೆಲವೊಂದು ಮಿಕ್ಸದಿಲ್ಲೆಲ್ಲ ತೊಳೆದ್ಬಿಟ್ಟು ಮತ್ತು ಏನಾದರೂ ಡಸ್ಟ್ಬಿನ್ಗೋ ಮತ್ತೊಂದಕ್ಕೋ ಹಾಕಿ, ಕೆಲವೊಬ್ಬೊಬ್ರು ಏನು ಮಾಡ್ತಾರೆ, ಆಚೆ ಇಡ್ತಕ್ಕಂಥದ್ದು, ಆಚೆ ಎಸಿತಕ್ಕಂಥ ವಿಧಾನಗಳನ್ನು ಮಾಡ್ತಾರೆ. ಇದರಿಂದ ನಿಮಗೆ ಏನು ಆಪತ್ತುಗಳು ಬರಬಹುದು, ಏನಾದರೂ ಡೇಂಜರಸ್ ಇದೆಯಾ ಗುರುಗಳೇ, ಈ ಥರ ನಾನು ಮಾಡ್ತಾ ಇದ್ದೀನಿ ಅಂದರೆ ಕೂಡಲೇ ತಪ್ಪಿಸಿ ಕೊನೆಯ ಭಾಗದವರೆಗೂ ನನ್ನ ವಿಡಿಯೋ ನೋಡಿ ಹೇಳ್ತೀನಿ. ಸೊ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಶುಕ್ರವಾರ, ತೃತೀಯ ತಿಥಿ 6 ಗಂಟೆ 27 ನಿಮಿಷದವರೆಗೂ ಇರುತ್ತೆ. ನಂತರ ಚತುರ್ಥಿ ತಿಥಿ ಪ್ರಾರಂಭವಾಗುತ್ತೆ. ಶುಕ್ಲ ಪಕ್ಷ, ವ್ಯತಪಥ ಯೋಗ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥದ್ದು. ಚಂದ್ರ ಮಕಾ ನಕ್ಷತ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಬೆಳಗ್ಗೆ 10 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೂ. ಯಮಗಂಟಕ ಕಾಲ ಇದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 53 ನಿಮಿಷದಿಂದ 5 ಗಂಟೆ 34 ನಿಮಿಷ ಸಂಜೆಯವರೆಗೂ. ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 32 ನಿಮಿಷದಿಂದ 9 ಗಂಟೆ 13 ನಿಮಿಷದವರೆಗೂ ಕೂಡ. ಸೊ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಬೆಳಗ್ಗೆ 8 ಗಂಟೆ 19 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 49 ನಿಮಿಷದಿಂದ 2 ಗಂಟೆ
4 ನಿಮಿಷದವರೆಗೂ ಕೂಡ. ಸ್ನೇಹಿತರೆ, ಈ ದಿನ ಚಂದ್ರ ಮಖಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ದ್ವಾದಶ ರಾಶಿಗಳ ಫಲವೇನು ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಧನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕೂಡ ಕೇತು ಒಟ್ಟಿಗಿದ್ದಾನೆ. ಶುಕ್ರನ ಫಲ ಹಾಗೆ ಸೂರ್ಯನ ಫಲಗಳನ್ನು ಕೇತು ಕೊಡೋದ್ರಿಂದ ಈ ದಿನ ಹೇಗಿರ್ತಕ್ಕಂಥ ಒಂದು ಕಾಲವಾಗ್ತದೆ. ಸೊ ಆದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಆಧ್ಯಾತ್ಮಿಕದ ಒಲವು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಸೇಲ್ಸು, ಭೂಮಿಯ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ವೆರಿ ಗುಡ್, ಒಳ್ಳೆ ತುಂಬ ಲಾಭ ಬರ್ತಕ್ಕಂಥದ್ದು ಇರುತ್ತೆ. ಬಂಡವಾಳವಿಲ್ಲದ ಕೆಲಸ ಮೇಷರಾಶಿಯವ್ರಿಗೆ ಬಹಳಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಅದೇ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಅಂದರೆ ಅರ್ಥಾತ್ ಗಂಡ ಹೆಂಡತಿ ನಡುವಿನ ಬಾಂಧವ್ಯ, ಅಥವಾ ಯಾರಾದರೂ ಇಷ್ಟಪಡ್ತಾ ಇದ್ದೀವಿ, ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ಗುರುಗಳೇ, ಇದರಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ಸ್ ಜಾಸ್ತಿ ಸಿಗುತ್ತೆ. ಸ್ಪೋರ್ಟಿವ್ನೆಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರತಕ್ಕಂಥ ದಿನವಾಗ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಸ್ವಲ್ಪ ಸಮಾಧಾನದ ವಾತಾವರಣ ಇರ್ತದೆ. ಸಾಧ್ಯವಾದಷ್ಟು ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗೆ? ಸೊ ವೃಷಭ ರಾಶಿಯವರಿಗೆ ನೋಡಿ, ಖಂಡಿತ ಇವತ್ತು ಹೇಳ್ತೀನಿ, ವೃಷಭ ರಾಶಿಯವರು ಶುಕ್ರ ಕೂಡ ಕೇತು ಒಟ್ಟಿಗಿದ್ದಾನೆ, ಮಖಾ ನಕ್ಷತ್ರ ಚಂದ್ರನೊಟ್ಟಿಗೆ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಒಂದು ಆದರೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ವಹಿಸ್ಕೊಳ್ಳಿ. ಇದು ಭಾಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಸಾಧ್ಯವಾದಷ್ಟು ವೃಷಭ ರಾಶಿಯವರು ಈ ದಿನ ವಾಹನ ಚಾಲನೆ, ಭೂಮಿ ಖರೀದಿ, ಈ ವಿಚಾರಗಳಲ್ಲಿ ತೊಡ್ಕೋಬೇಕು ಅಂತಕ್ಕಂಥವ್ರು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರದಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಇದರಿಂದ ನಿಮ್ಮ ಮೇಲೆ ತಲೆದಂಡ ಆಗ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯಲ್ಲಿ ಬರಬಹುದು. ಸ್ವಲ್ಪ ಎಚ್ಚರ. ವೃಷಭ ರಾಶಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತದೆ. ಸ್ವಲ್ಪ ದಾಂಪತ್ಯದಲ್ಲೂ ನಿಮಗೂ ಕೂಡ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗ್ತದೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾಗಿ ಸಾಧಾರಣ ಫಲ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಈ ವಿಚಾರದಲ್ಲಿ ಎಚ್ಚರವಾಗಿರ್ರಿ. ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡೋದು ಭಾಳಷ್ಟು ವಿಶೇಷವಾಗ್ತದೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗೆ? ಸೊ ಮಿಥುನ ರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಮಿಥುನ ರಾಶಿ ಸಾಧ್ಯವಾದಷ್ಟು ಕೂಡ ಈ ದಿನ ಯಾವುದೇ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳಾಗಿರಬಹುದು, ನೆರೆ ಹೊರೆಯ ವಿಚಾರಗಳಲ್ಲಾಗಿರ್ಬೋದು, ದಾಂಪತ್ಯದ ವಿಚಾರಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಹಣಕಾಸು ವಹಿವಾಟುಗಳಲ್ಲಾಗಿರಬಹುದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಶತಾಯ ಗತಾಯ ಪ್ರಯತ್ನವನ್ನು ಮಾಡಿ ನಾನು ಏನಾದರೂ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹುಂಬುತನದಿಂದ ಹೋದರೆ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ಬೋದು, ನೆರೆಹೊರೆಯವರು ಅಥವಾ ಏನಾದರೂ ಕೆಲಸಗಳಲ್ಲಿ ಕಿರಿಕಿರಿ ಆಗ್ಬೋದು, ಇವೆಲ್ಲ ಕಂಡು ಬರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಸೊ ಆದಷ್ಟು ಕೂಡ ಹುಂಬು ಧೈರ್ಯವನ್ನು ಬಿಟ್ಟು ವಾಸ್ತವವನ್ನು ನೆನೆಸ್ಕೊಂಡು ಹೋಗ್ತಕ್ಕಂಥದ್ದು ಅತಿ ಅವಶ್ಯಕ. ವಾಸ್ತವಕ್ಕೆ ಮಣೆಯಾಗ್ತಕ್ಕಂಥದ್ದು ಭಾಳ ಅವಶ್ಯಕವಾಗ್ತದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರ್ರಿ. ವಿದ್ಯಾರ್ಥಿ ವರ್ಗದವರಲ್ಲೂ ಸ್ವಲ್ಪ ತೊಡಕುಗಳು ಬರ್ತದೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಆರೋಗ್ಯದಲ್ಲಿ ಕೂಡ ಒಂದು ಸಾಧಾರಣವಾಗಿರುತ್ತೆ. ಸಾಧ್ಯವಾದಷ್ಟು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಗೆ ಗರಿಕೆ ಆಹಾರವನ್ನು ಅರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು, ಖಂಡಿತ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರ ಫಲವನ್ನು ನೋಡಿದಾಗ ಅತಿಯಾದಂಥ ಕೋಪ ಸ್ವಲ್ಪ ಮಟ್ಟಿಗೆ ನಿಮ್ಮ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಮಾಡ್ಬೋದು, ಅಥವಾ ವ್ಯವಹಾರದಲ್ಲಿ ಹಿನ್ನಡೆ ಆಗಬಹುದು, ಅಥವಾ ಹಣಕಾಸಿನ ವಿಚಾರ, ಫ್ಯಾಮಿಲಿಯ ವಿಚಾರದಲ್ಲಿ ಏರುಪೇರು, ಮಾತಿನ ಘರ್ಷಣೆಗಳಾಗ್ಬೋದು, ಅಥವಾ ಆಸಕ್ತಿ ಕಡಿಮೆ ಆಗ್ಬೋದು. ಆದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಗಣಪತಿಗೆ ಕಡುಬನ್ನು ಅರ್ಪಿಸಿ ಅರ್ಪಣೆಯನ್ನು, ಅಂದರೆ ಅಟ್ಲೀಸ್ಟ್ ಪ್ರಾರ್ಥನೆಯನ್ನು ಮಾಡಿ. ಮೋದಕ ಪ್ರಿಯ, ಮೋದಕವನ್ನಾದರೂ ಕೂಡ ಕೊಡ್ಬೋದು. ಆದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳ ವರ್ಗದವರನ್ನು ನೋಡೋದಾದರೆ ವಿದ್ಯಾರ್ಥಿಗಳು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವಿರುತ್ತೆ.
ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತೆ. ತನ್ನ ವಾಹನಗಳು ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಕ್ಕಂಥ ಸನ್ನಿವೇಶ ಈ ಒಂದು ಕಟಕ ರಾಶಿಯವರಿಗೆ ಬರುತ್ತೆ. ಸಿಂಹರಾಶಿಯ ಫಲಾಫಲ. ಸೊ ಸಿಂಹರಾಶಿಯವ್ರಿಗೆ ಸ್ವಲ್ಪ ನಷ್ಟ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ. ಇದ್ದಕ್ಕಿದ್ದಾಗೆ ಖರ್ಚುಗಳು ಬರಬಹುದು, ಅಥವಾ ಹಾಸ್ಪಿಟಲ್ ವಿಸಿಟ್ ಸನ್ನಿವೇಶಗಳು ಬರ್ಬೋದು. ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕಂಡುಬರ್ತಕ್ಕಂಥದ್ದು ಇರುತ್ತೆ. ಕೋಪದಿಂದ ದಾಂಪತ್ಯದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಮುಖ್ಯವಾಗಿರ್ತಕ್ಕಂಥದ್ದು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಬಾಳೆಹಣ್ಣು ನೈವೇದ್ಯವನ್ನು ಮಾಡಿ, ಜೊತೆಗೆ ಬಾಳೆಹಣ್ಣನ್ನು ಅಲ್ಲಿ ಇರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಸ್ವಲ್ಪ ಅಡೆತಡೆ ದೂರವಾಗ್ತದೆ, ಶುಭವಾಗುತ್ತೆ. ಕನ್ಯಾ ರಾಶಿಯ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವ್ರಿಗೆ ಸಹೋದರ ಅಥವಾ ಆರೋಗ್ಯ ಇವೆರಡರಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಬರ್ಬೋದು. ಹಿರಿಯ ಸಹೋದರರಿಂದ ಕೆಲವೊಂದು ಸಮಸ್ಯೆಗಳು ಬರ್ಬೋದು, ನಷ್ಟಗಳು ಬರ್ಬೋದು, ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು, ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಇವೆಲ್ಲವನ್ನು ತೋರಿಸುತ್ತೆ. ಇದರೆಲ್ಲ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಆರೋಗ್ಯ ಏರುಪೇರಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಭಯದ ವಾತಾವರಣ ಇರ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸ್ವಲ್ಪ ಎಚ್ಚರವಾಗಿರ್ರಿ. ಸಾಧ್ಯವಾದಷ್ಟು ಕೂಡ 9 ವರ್ಷದ ಒಳಗಿನ ಕನ್ಯೆಯರಿಗೆ ಸ್ವಲ್ಪ ಬಾಳೆಹಣ್ಣನ್ನು ಕೊಟ್ಟು ಅವರ ಒಂದು ಆಶೀರ್ವಾದ ಅಥವಾ ಅವರ ಒಂದು ಹಿತನುಡಿಗಳು ಅಥವಾ ಅಟ್ಲೀಸ್ಟ್ ಅವರ ಮನಸ್ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭದಾಯಕವಾಗುತ್ತೆ. ತುಲಾರಾಶಿಯವರ ಫಲಾಫಲ ಹೇಗೆ? ಖಂಡಿತ ತುಲಾರಾಶಿಯವರಿಗೆ ಒಂದಷ್ಟು ಲಾಭದ ವಿಚಾರಗಳು, ಕೆಲಸದ ವಿಚಾರಗಳಲ್ಲಿ ಲಾಭವಾಗ್ತಕ್ಕಂಥದ್ದು ಇರುತ್ತೆ. ಹಾಗೆ ಕೆಲವೊಂದು ಸ್ನೇಹಿತರು ಸಂಬಂಧಗಳು ಉತ್ತಮವಾಗ್ತಕ್ಕಂಥದ್ದು ಇರ್ತದೆ. ತುಲಾರಾಶಿಯವರಿಗೆ ಒಂದು ಸ್ವಲ್ಪ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತದೆ. ಹಾಗೆ ಇದ್ದಕ್ಕಿದ್ದಾಗೆ ಧನಾಗಮದ ಒಂದು ಸೂಚನೆಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಬಟ್ ಅತಿಯಾಗಿ ಅದನ್ನೇ ಒಂದು ಇದನ್ನು ಯಾವುದಾದ್ರೂ ಅದು ಲಾಭ ಬರ್ತಲೇ ಇದ್ದರೆ ಅದನ್ನೇ ಎಕ್ಸ್ಪೆಕ್ಟೇಷನ್ನು ಮತ್ತೊಂದು ಮಾಡ್ಕೊಂಡು ಕೂತ್ಕೋಬೇಡ. ಪಾದ್ರ ಗಾಡಿಗೆ ಅದ್ರ ಪಾಡಿಗೆ ಅದು ಬರ್ತಲೇ ಇರ್ತದೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಕೆಲವೊಂದು ಹೊಸದಾಗಿ ಬರ್ತಕ್ಕಂಥ ಸ್ನೇಹಿತರ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಅದರ ಬಗ್ಗೆ ಸ್ವಲ್ಪ ಆಲೋಚಿಸಿ ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ. ನೀವು ಕೂಡ ಗಣಪತಿಯ ಪ್ರಾರ್ಥನೆ ಶುಭ ಕೊಡುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳ್ಳೆಯ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭದಾಯಕವಾಗುತ್ತೆ. ಉತ್ತಮವಾಗಿರ್ತಕ್ಕಂಥ ಗೌರವ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರ, ಮ್ಯಾಕ್ಸಿಮಮ್ ಗುಡ್ ಇರುತ್ತೆ. ಸಂಬಳ ಕೂಡ ಜಾಸ್ತಿ ಆಗ್ಬೋದು. ಹಣಕಾಸು ವಹಿವಾಟುಗಳು ಕೂಡ ಉತ್ತಮ ಫಲವನ್ನು ಕೊಡೋದರಲ್ಲಿ ಎರಡು ಮಾತೇ ಇಲ್ಲ. ವೆರಿ ಗುಡ್, ಖಂಡಿತ ಚೆನ್ನಾಗಿರುತ್ತೆ. ನಥಿಂಗ್ ಟು ವರಿ. ಹಾಗೆ ಧನುರಾಶಿಯವರಿಗೆ ನಂಬಿದವರೇ ಕೆಲವೊಂದು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರಬಹುದು, ಅಥವಾ ತಂದೆಯ ಆಸ್ತಿಯ ವಿಚಾರದಲ್ಲಿ ಹಿನ್ನಡೆ ಆಗಬಹುದು, ಅಥವಾ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೋ ಸಹಾಯಸ್ತ ಅಥವಾ ದೂರ ಪ್ರಯಾಣಗಳು ವಿಳಂಬತೆಯನ್ನು ತೋರಿಸುತ್ತೆ. ಭಾಗ್ಯದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಭಾಗ್ಯಸ್ಥಾನದಲ್ಲಿ ಕೊರತೆಗಳನ್ನು ಉತ್ಪತ್ತಿ ಮಾಡುತ್ತೆ ಅಥವಾ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು. ತಂದೆಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಅಥವಾ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ದೂರ ಆಗ್ತಕ್ಕಂಥ ಸ್ವಲ್ಪ ಸಣ್ಣಪುಟ್ಟ ಜಗಳಗಳನ್ನು ಮಾಡಿ ತಂದೆ ಮಗ ದೂರ ಆಗ್ತಕ್ಕಂಥ, ಮಗಳು ದೂರ ಆಗ್ತಕ್ಕಂಥ ಸನ್ನಿವೇಶ ಇದನ್ನು ತೋರಿಸುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಧನುರಾಶಿ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಭಾಳ ಮುಖ್ಯವಾಗಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಗೋಧಿಯ ಪಾಯಸವನ್ನು ಹಂಚಿ, ಸ್ವಲ್ಪ ಶುಭದಾಯಕವಾಗುತ್ತೆ. ಸೊ ಮಕರ ರಾಶಿಯವರ ಫಲಾಫಲ ಹೇಗೆ ನೋಡಿ? ಮಕರ ರಾಶಿಯವರು ಮ್ಯಾಕ್ಸಿಮಮ್ ದಾಂಪತ್ಯದಲ್ಲಿ ತೊಡಕುಗಳು, ಪಾರ್ಟ್ನರ್ಶಿಪ್ಪಲ್ಲಿ ತೊಡಕುಗಳು ಬರ್ತಕ್ಕಂಥ ದಿನವಾಗುತ್ತೆ. ಆದರೆ ಭೂಮಿಯ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭ ಬಂದ್ಬಿಡುತ್ತೆ. ಹನರ್ಡ್ ಮನಿ, ಹಾಗೆ ಹನರ್ಡ್ ಮನಿ ಜೊತೆಗೆ ಕೆಲವೊಂದು ಸಮಸ್ಯೆಗಳು ಉಲ್ಬಣವಾಗಿ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ ಆಗ್ಬೋದು ದೇಹದಲ್ಲಿ, ಇವೆಲ್ಲ ಕೊಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ನಿಗೂಢ ಕಾರ್ಯ ಚಟುವಟಿಕೆಗಳನ್ನು ದೂರ ಇಟ್ಟುಬಿಡಿ, ಇದು ಸಮಸ್ಯೆ ಮಾಡ್ತದೆ. ಸ್ವಲ್ಪ ಸಾಧ್ಯವಾದಷ್ಟು ಬಾಳೆಹಣ್ಣನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಯಾವುದಾದ್ರೂ ದೇವಸ್ಥಾನ, ಗಣಪತಿ ದೇವಸ್ಥಾನ, ಶಿವನ ದೇವಸ್ಥಾನ, ಅಲ್ಲಿ ಹೋಗಿ ಸ್ವಲ್ಪ ಬಾಳೆಹಣ್ಣನ್ನು ಹಂಚಿ, ಸ್ವಲ್ಪ ಅಡೆತಡೆಗಳು ನಿವಾರಣೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗೆ? ಖಂಡಿತ ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಸಂಗಾತಿಯ ಮೇಲಿರ್ತಕ್ಕಂಥ ಅಭಿಪ್ರಾಯ ಬದಲಾಗಬಹುದು. ಅವ್ರ ಮೇಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬದಲಾಗಬಹುದು, ಅಥವಾ
ಅವ್ರ ಮೇಲಿರ್ತಕ್ಕಂಥ ಪ್ರೀತಿ ನಂಬಿಕೆ ಸ್ವಲ್ಪ ಕುಗ್ಗಬಹುದು. ಕುಂಭರಾಶಿ ವ್ಯಾವಹಾರಿಕವಾಗಿ ಕೂಡ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರಬಹುದು. ಸ್ವಲ್ಪ ಆದಷ್ಟು ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣ ಫಲ, ವ್ಯಾಪಾರಸ್ಥರಿಗೂ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ. ಮೀನರಾಶಿಯ ಫಲಾಫಲ ಹೇಗೆ? ಸೊ ಮೀನರಾಶಿಯವ್ರಿಗೆ ನೋಡಿ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವಾಗ್ತದೆ. ಸ್ವಲ್ಪ ಒಂದೇ ಒಂದು ಮುಖ್ಯ ವಿಚಾರಕ್ಕೆ ಬರೋದಾದರೆ, ಮೀನರಾಶಿಯವ್ರಿಗೆ ಯಾವುದೇ ಕಾರಣಕ್ಕೂ ಮೇಲೆ ಶತ್ರುವಿನ ಮೇಲೆ ನೀವು ಪ್ರಹಾರ ಅಥವಾ ನಾನು ಗೆದ್ದೆ ಮತ್ತೊಂದು ಈ ಥರದ ವಿಚಾರಗಳನ್ನು ಮಾತಾಡಲೇಬೇಡಿ. ಏನಾದರೂ ಕೆಲಸ ಆಯಿತಾ ಸುಮ್ಮನೆ ಇದ್ಬಿಡಿ. ಇಲ್ಲ ಅದಕ್ಕೇನಾದರೂ ಕೆಣಕ್ತಕ್ಕಂಥ ಬುದ್ಧಿ ಮಾಡಿದ್ರೆ ಸ್ವಲ್ಪ ಮತ್ತಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದಿರುತ್ತೆ. ಜಾಣ್ಮೆಯಿಂದ ಇದನ್ನ ಕಾಲವನ್ನು ನಡೆಸಿ. ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವಾಗಿರುತ್ತೆ. ಕೆಲಸದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ತ್ರೀಯರು ಎಕ್ಸ್ಪೆಷಲಿ ಅಡುಗೆ ಮನೆಯನ್ನು ಆಡಳಿತ ಮಾಡ್ತಕ್ಕಂಥದ್ದು, ಸ್ತ್ರೀಯರು ಅಡುಗೆ ಮಾಡ್ತಕ್ಕಂಥದ್ದು ಎಲ್ಲ ಇರುತ್ತೆ. ನೀವು ಆದಷ್ಟು ಒಂದು ಮುಖ್ಯ ವಿಚಾರ ಹೇಳ್ತಾ ಇದ್ದೇನೆ, ನಿಜವಾಗ್ಲೂ ನೀವೇನಾದರೂ ರಾತ್ರಿ ಎಲ್ಲ ಊಟ ಉಪಚಾರಗಳನ್ನು ಮಾಡ್ತೀರಾ, ಮನೆಯಲ್ಲಿ ಸ್ವಲ್ಪ ಆಹಾರವನ್ನು ಉಳಿಸಿ. ಏನಾದರೂ ಉಳಿದಿದೆಯಾ ಎಲ್ಲ ತೊಳೆದಿಟ್ಬಿಡ್ಬೇಡಿ. ತೊಳೆದಿಟ್ಟು ಆ ವೇಸ್ಟೇಜ್ಗೆ ಹಾಕಿ ಆಚೆ ಚೆಲ್ತಾ ಬಂದರೆ ಖಂಡಿತವಾಗಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ಹಾಗೆ ದಾರಿದ್ರ್ಯ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮನೆಯಲ್ಲಿ ಸ್ವಲ್ಪವಾದರೂ ಅನ್ನ ಅಥವಾ ಏನು ಮಾಡಿದ್ದೀರೋ ಅದನ್ನು ಉಳಿಸಿ. ಯೂಶ್ವಲಿ ಇದೇನಾಗುತ್ತೆ, ಅದು ಒಂದು ವಾಡಿಕೆಯ ಪ್ರಕಾರ ಯಾರಾದರೂ ಅಥವಾ ದೇವತೆಗಳ ರೂಪದಲ್ಲೋ ಮನುಷ್ಯಗಳು ಬಂದಾಗ ಅಟ್ಲೀಸ್ಟ್ ಹಸಿದವರಿಗೆ ಸ್ವಲ್ಪ ಅನ್ನ ಮಿಕ್ಸ್ತಕ್ಕಂಥದ್ದು ದೇವತೆಗಳು ನೋಡ್ತಾರಂತೆ. ಈ ಥರದ ಮನೆಗಳಲ್ಲಿ ಏನಾದರೂ ಉಳಿದಿದೆಯಾ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಆ ವೀಕ್ಷಣೆ ಮಾಡ್ತಕ್ಕಂಥ ಪದ್ಧತಿ, ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವು ಮನೆಯಲ್ಲಿ ಸ್ವಲ್ಪ ಆಹಾರವನ್ನು ಉಳಿಸಿ. ಖಂಡಿತವಾಗಿ ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡಿ, ಹಾಗೆ ವೇಸ್ಟೇಜನ್ನು, ಅನ್ನ ಉಳಿದಿರ್ತಕ್ಕಂಥದ್ದು, ಸಾಂಬಾರು ಉಳಿತಕ್ಕಂಥದ್ದನ್ನು ಆಚೆ ಹಾಕಬೇಡಿ. ನಾಳಿನ ದಿನ ಅದನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಮಾಡಿ. ಸಂಧ್ಯಾ ಸಮಯದ ರಾತ್ರಿ ಸಮಯದಲ್ಲಿ ಈ ಥರದ್ದನ್ನು ತಪ್ಪಿಸಿ. ಆದಷ್ಟು ಮಾಡ್ತಾ ಇರ್ತಕ್ಕಂಥವ್ರು ಈ ವಿಡಿಯೋನ ಫಾಲೋ ಅಪ್ ಮಾಡಿ, ಬೇರೆಯವ್ರಿಗೂ ಹೇಳಿ. ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಅನೇಕ ವಾಸ್ತು ವಿಚಾರ, ಅನೇಕವಾಗಿರ್ತಕ್ಕಂಥ ಜ್ಯೋತಿಷ್ಯದ ಮಾರ್ಗದರ್ಶನಕ್ಕೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ. ಸ್ನೇಹಿತರೆ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಮಂದಗತಿಯಲ್ಲಿ ಕೆಲಸಗಳು ನಡೀತಾ ಇದೆ. ಫಾಸ್ಟ್ ಗ್ರೋತ್ ಇಲ್ಲ. ಮನೆಯಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಅಥವಾ ಪಾಸಿಟಿವ್ ವೈಬ್ಸೇ ಇಲ್ಲ ಗುರುಗಳೇ. ಎಲ್ಲ ಕೂಡ ಏನೋ ಲೇಸಿನೆಸ್ ಇದೆ ಅಂತಕ್ಕಂಥವ್ರಿಗೆ ನಿಜವಾಗ್ಲೂ ನಮ್ಮಲ್ಲಿ ಸಿಗ್ತಕ್ಕಂಥ ನೋಡಿ, ಈ ಪೈರೇಟಲ್ಲಿ ಸಿಗ್ತಕ್ಕಂಥ 7 ಕುದುರೆಗಳು, 7 ಕುದುರೆಗಳ ಪೈರೇಟ್ ಯಂತ್ರವನ್ನು ನಿಮ್ಮ ಪೂರ್ವ ಭಾಗಕ್ಕೆ ಸುಮ್ಮನೆ ಸ್ಟಿಕ್ ಮಾಡಿ, ಅಂದರೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಯೂಶಲಿ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ. ಮನೆಯ ಹಣಕಾಸಿನ ವಿಚಾರದಲ್ಲಿ ಶುಭವಾಗ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಬ್ಯೂಟಿಫುಲ್ ಆಗಿ ನಡೀತಕ್ಕಂಥದ್ದಿರುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಇದರ ಅವಶ್ಯಕತೆಗಳಿದ್ದಲ್ಲಿ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಾವು ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.